ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ರಾಜ್ಯಾದ್ಯಂತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ದಿ ಜಡ್ಜ್ಮೆಂಟ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸಿನಿಮಾಗೆ ಸಂಬಂಧಪಟ್ಟಂತಹ ವಿಶೇಷವಂತಹ ಸರಣಿನ ನಾವು ಈಗಾಗಲೇ ಮಾಡಿದ್ವಿ. ಕನ್ನಡ ಚಿತ್ರರಂಗದ ರಣಧೀರ, ಕನ್ನಡ ಚಿತ್ರರಂಗದ ರಾಮಾಚಾರಿ, ಕನ್ನಡ ಚಿತ್ರರಂಗದ ರಸಿಕ, ಕನ್ನಡ ಚಿತ್ರರಂಗದಲ್ಲಿನ ಬಹುತೇಕ ಎಲ್ಲ ಕಲಾವಿದರಿಗೆ ಅವರದೇ ಆದಂತಹ ಡೈಮೆನ್ಷನ್ಲಿ ದೊಡ್ಡ ಮಟ್ಟದ ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಟೆಕ್ನಿಷಿಯನ್ಗಳಲ್ಲಿ ಒನ್ ಆಫ್ ದ ಮೇನ್ ಟೆಕ್ನಿಷಿಯನ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ರವಿಚಂದ್ರನ್ ಅವರ ಸಿನಿಮಾಗ್ರಾಫಲ್ಲಿ ಎಷ್ಟೋ ಜನ ಸೂಪರ್ ಸ್ಟಾರ್ಗಳನ್ನು ಬೆಳೆಸಿದಂಥವ್ರು, ಜೊತೆಗೆ ಆ ಎಲ್ಲರ ಕಟೌಟ್ಗಳನ್ನು ನಿಲ್ಲಿಸಿದಂಥವ್ರು. ಯಾವಾಗ ರವಿ ಸರು ಇಂಡಸ್ಟ್ರಿಗೆ ಬರ್ತಾರೋ ಅದರ ನಂತರ ಆದದ್ದೆಲ್ಲವೂ ಇತಿಹಾಸ. ಸಿನಿಮಾಗೆ ಸಂಬಂಧಪಟ್ಟಂತೆ ರವಿ ಸರ್ ಅವರ ಬಹಳಷ್ಟು ಕಟೌಟ್ಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಿಂತಿದ್ವು. ಆದರೆ ನಾಳೆಯಿಂದ ಬಿಡುಗಡೆ ಆಗ್ತಿರುವಂತಹ ದಿ ಜಡ್ಜ್ಮೆಂಟ್ ಸಿನಿಮಾದ ಒಂದು ಬ್ರಿಲಿಯಂಟ್ ಆದಂತಹ ಬ್ಯೂಟಿಫುಲ್ ಅಂತಹ ಕಟೌಟ್ ನಗರದ ಸಂತೋಷ್ ಚಿತ್ರಮಂದಿರದ ಮುಂದೆ ನಿಂತಿದೆ. ದೊಡ್ಡದಂಥ ಕಟೌಟು. ಆ ಕಟೌಟ್ನ ಒಂದ್ಸಲ ನೋಡಿ. ರವಿಚಂದ್ರನ್ ಅವರು ದಿ ಜಡ್ಜ್ಮೆಂಟ್ ಸಿನಿಮಾದಲ್ಲಿ ಒಬ್ಬ ಲಾಯರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ದೊಡ್ಡದಾದಂತಹ ಕಟೌಟ್ ಇಲ್ಲಿ ನಿಂತಿದೆ. ಸಾಮಾನ್ಯವಾಗಿ ಸಿನಿಮಾ ರಂಗದಲ್ಲಿ ಒಬ್ಬ ಸೂಪರ್ ಸ್ಟಾರ್ನ ಕಟೌಟು ನಿಲ್ಲೋದು ಬಹಳ ಸಾಮಾನ್ಯ. ಆದರೆ ರವಿ ಸರ್ ಯಾಕೆ ವಿಶೇಷ ಆಗ್ತಾರೆ ಅಂತಂದರೆ, ಅವರು ತಮ್ಮ ಸಿನಿಮಾಗ್ರಾಫಲ್ಲಿ ಬಹಳಷ್ಟು ಜನ ಸೂಪರ್ ಸ್ಟಾರ್ಗಳನ್ನ ಹುಟ್ಟಿ ಹಾಕಿದಂಥವರು, ಇಂತಹ ಕಟೌಟ್ಗಳನ್ನು ಕ್ರಿಯೇಟ್ ಮಾಡಿದಂಥವರು. ಬೆಂಗಳೂರಿನಲ್ಲಿ ಸಂತೋಷ್ ಚಿತ್ರಮಂದಿರ, ವೀರೇಶ್ ಚಿತ್ರಮಂದಿರ, ಜೊತೆಗೆ ನವರಂಗ್ ಚಿತ್ರಮಂದಿರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕಟೌಟ್ಗಳು ನಿಂತಿದ್ದಾವೆ. ನಾಳೆಯಿಂದ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂತಹ ದಿ ಜಡ್ಜ್ಮೆಂಟ್ ಸಿನಿಮಾವನ್ನು ಡೈರೆಕ್ಷನ್ ಮಾಡಿದಂಥವರು ಗುರುರಾಜ್ ಕುಲಕರ್ಣಿ ಅವರು. ಈ ಸಿನಿಮಾ ತುಂಬ ವಿಶೇಷವಾದಂಥ ಸಿನಿಮಾ ಆಗುತ್ತೆ. ನಾಳೆಯಿಂದ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂತಹ ದಿ ಜಡ್ಜ್ಮೆಂಟ್ ಸಿನಿಮಾವನ್ನು ನಾವೆಲ್ಲರೂ ನೋಡೋಣ. ಸ್ಪೆಷಲಿ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದ ಸೇವೆಯನ್ನು ಕೊಟ್ಟು ಸಿನಿಮಾನೇ ನನ್ನ ಉಸಿರು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ರವಿ ಸರ್ನ ಈ ಸಿನಿಮಾದ ಮೂಲಕ ಮತ್ತೊಂದು ಸಕ್ಸಸ್ನ ನಾವೆಲ್ಲರೂ ಕೊಡೋಣ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ನಿರಂತರವಾದ ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತೀರಿ ಕನ್ನಡ ಪಿಕ್ಚರ್. ಥ್ಯಾಂಕ್ ಯು ಸೊ ಮಚ್.